ನಮ್ಮ ಅತ್ತೆ ಮಾವಂಗ್ ಕಾಟ ಕೊಡೋದಂದ್ರೆ ನಂಗೆ ಸಖತ್ ಇಷ್ಟ. ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಮ್ಮ ಅತ್ತೆ ಮಾವಂಗ್ ಏನಾದ್ರು ಟೇಸ್ಟಿ ಆಗಿರೋ ಅಡುಗೆ ಮಾಡ್ಕೊಟ್ಬಿಟ್ರೆ ಖುಷಿಯಾಗಿ ಕುಡ್ಕೊಂಡು ತಿನ್ಕೊಂಡ್ಬಿಡ್ತಾರೆ. ಅದೇ ನಾನು ಹೆಲ್ದಿ ಆಗಿರೋ ರೆಸಿಪೀಸ್ ತಗೊಬಂದು ಕುಡಿರಿ ತಿನ್ನಿ ಅಂದ್ರೆ ಬರಲ್ಲ. ನಾನಿಲ್ಲಿ ಮಾಡ್ತಾ ಇರೋದು ಆಮ್ಲಾ ಜ್ಯೂಸ್. ಏನಿಲ್ಲ, ಬೆಟ್ಟದ ನೆಲ್ಲಿಕಾಯಿ, ಸೌತೆಕಾಯಿ, ಸ್ವಲ್ಪ ಜೀರಿಗೆ, ಮೆಣಸು, ಹಸಿ ಶುಂಠಿ, ಹಸಿ ಅರಿಶಿನ ಇಷ್ಟನ್ನು ಹಾಕಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಆರಿಸಿ ಸ್ಟ್ರೈನ್ ಮಾಡಿ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿಯೋದಷ್ಟೇ. ಇದರಲ್ಲಿ ಸಖತ್ ಬೆನಿಫಿಟ್ಸ್ ಇದೆ. ಆಂಟಿ ಏಜಿಂಗ್, ಹೇರ್ ಫಾಲ್ ಕಂಟ್ರೋಲು, ಹೇರ್ ಹೆಲ್ತ್ ಚೆನ್ನಾಗಿರುತ್ತೆ, ಹೇರ್ ರೂಟ್ ಚೆನ್ನಾಗಿರುತ್ತೆ, ಅಂಡ್ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ತರ ಎಲ್ಲ ಬೆನಿಫಿಟ್ಸ್ ಹೇಳ್ತಿದ್ರೆ ಅಮ್ಮ ತಾಯಿ ನನ್ಗೆ ಯಾವ ಬೆನಿಫಿಟ್ಸು ಬೇಡ, ನಮ್ಮನ್ನ ಬಿಟ್ಬಿಡಮ್ಮ ಅಂತ ಅವ್ರಿಗೆ ಬಿಟ್ಬಿಡೋದ್ರೆ ನಾನ್ ಬಿಟ್ಬಿಡಕ್ ಆಗತ್ತಾ? ಅದಕ್ಕೆ ಅವ್ರಿಗೆ ಸುಳ್ಳು ಹೇಳಿ ಕೊಡಿಸ್ತೀನಿ. ಅವಾಗ ಈ ತರ ಎಲ್ಲ ರಿಯಾಕ್ಷನ್ ಕೊಡ್ತಾ ಇರ್ತಾರೆ. ಒಂದ್ ಖುಷಿ ವಿಷಯ ಏನಂದ್ರೆ ಕೈಗೆ ಈಸ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿದ್ಮೇಲೆ ಏನೇ ಕಾರಣಕ್ಕೂ ನಮ್ಮ ಅತ್ತೆ ಆಗ್ಲಿ ಮಾವಾಗ್ಲಿ ಅದನ್ನ ವೇಸ್ಟ್ ಮಾಡಲ್ಲ, ಖಾಲಿ ಮಾಡ್ತಾರೆ. ಯಾಕಂದ್ರೆ ನಾನ್ ಹಾಕಿರೋ ಎಫರ್ಟ್ಸ್ಗೆ ಅದಕ್ಕೆ ವ್ಯಾಲ್ಯೂ ಕೊಡ್ತಾರೆ. ಮಾವ ನನ್ನ ಮಗಳಿಗೆ ಏಮರ್ಸ್ ಕೊಡಿಸ್ಬೇಕು ಅಂತ ಇದ್ರು ನನ್ನ ಮಗಳು ಸ್ಮೆಲ್ ಅಲ್ಲೇ ಕಂಡಿಡ್ಕೊಂಡ್ಬಿಟ್ಟು ಹಂಗೆ ಇದ್ರು ಬಾಯಿಗೆ ಹಾಕಿಸ್ಕೊಳ್ಳಿಲ್ಲ. ಕೊನೆಗೂ ಅವ್ರ ತಾತನೇ ಫುಲ್ ಕುಡಿಯಂಗ್ ಮಾಡಿ ನಾನು ಎಷ್ಟೇ ಕಟ ಕೊಟ್ರು ಅವ್ರು ಒಳ್ಳೇದಕ್ಕೋಸ್ಕರ ಕೊಡ್ತೀನಿ. ಸೊ ನೋ ಗಿಲ್ಟ್.